ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯ. ನಿನ್ನ ಮಾರ್ಗವನ್ನು ಸಫಲ ಮಾಡಿಕೊಂಡು ಮಹಾ ಜಯಶಾಲಿಯಾಗುವಿ. ನಿನ್ನ ಮಾರ್ಗವನ್ನು ಏನು ಮಾಡುತ್ತಾನೆ ಅಂತಿದ್ದಾನೆ ದೇವರು. ಐ ವಿಲ್ ಮೇಕ್ ದೈ ವೇ ಪ್ರಾಸ್ಪರಸ್. ಮಾರ್ಗವನ್ನು ವೃದ್ಧಿ ಮಾಡೋದ್ರೇನು? ಮಾರ್ಗದಲ್ಲಿ ಕಣಿವೆ ಇರುತ್ತೆ, ಕಣಿವೆಯನ್ನು ಏನ್ ಮಾಡುತ್ತಾರೆ? ಮುಚ್ಚಿಬಿಡುತ್ತಾರೆ. ಮಾರ್ಗದಲ್ಲಿ ಬೆಟ್ಟಗಳಿರುತ್ತೆ, ಬೆಟ್ಟಗಳನ್ನು ಏನ್ ಮಾಡುತ್ತಾರೆ? ಸಮಾನ ಮಾಡುವುದು, ಒಂದೇ ಲೆವೆಲ್ ಆಗಿ ಮಾಡುತ್ತಾರೆ. ಆದ್ರೆ ನಿನ್ನ ಮಾರ್ಗವು ಯಾಕೆ ಹಾಗೆ ಆಗುತ್ತಂತೆ? ಯೆಶಾಯ 45:2-3 ವಾಕ್ಯಗಳನ್ನು ಓದೋಣ. ನಾನು ನಿನ್ನ ಮುಂದೆ ಹೋಗುತ್ತೇನೆ. ಯಾರು ಹೋಗುತ್ತಾರಂತೆ? ಯಾವಾಗಾದ್ರೆ ಈ ವಾಕ್ಯ ಓದುತ್ತಿದ್ಯೋ, ಈ ವಾಕ್ಯವು ಯಾರದ್ದೋ, ಆ ವಾಕ್ಯವನ್ನುವಂತ ಆ ದೇವರು ನಿನ್ನ ಮುಂದೆ ಹೋಗುತ್ತಾನಂತೆ. If you are reading the word, the owner of the word will go before you. ಪೌಲ್ ಅಂತಾನೆ ತಿಮೋತಿ ಸಂಗಡ, ತಿಮೋತಿ ನೀನು ಭಯಪಡುತ್ತಿದ್ದಿ, ಗಡಗಡಗಡ ನಡುಗುತ್ತಿದ್ದಿ, ಸಿಕ್ಕಾಗ್ಬಿಟ್ಟಿದ್ದಿ, ಟೆನ್ಷನ್ ಬಿದ್ದುಬಿಡ್ತಿದ್ದಿ, ಮಿನಿಸ್ಟ್ರಿನ ಬಿಟ್ಬಿಡ್ಬೇಕು ಅನ್ಕೊಳ್ತಿದ್ದಿ. ನಿನ್ನ ದೇವ್ರು ನಿನಗೆ ಧೈರ್ಯವುಳ್ಳಂತ ಆತ್ಮನ ಕೊಟ್ಟಿದ್ದಾನೆ, ಹೆದರುಳ್ಳಂತ ಆತ್ಮ ನಿನ್ ಕೊಳ್ಳಿಲ್ಲ. He has given you a sound mind ಅಂತ ಒಂದು ಮಾತನ್ನು ಹೇಳುತ್ತಾನೆ. ನಾನು ನಿನ್ನ ಕುರಿತು ಕೆಲವು ಪ್ರವಾದನೆಗಳು ಹೇಳಿದ್ದೆ, ನಿನ್ನ ಜ್ಞಾಪಕ ಇದೆಯಾ? ಆ ಪ್ರವಾದನೆಗಳು ನಿನ್ನ ಮುಂದೆ ಹೊಟ್ಟೋಗಿದೆ. ಆದ್ರಿಂದ ಈಗ ನಿನಗೆ ಎಷ್ಟು ಕಷ್ಟಗಳಿದ್ರು ಅದು ನಡೆಯುತ್ತೆ. ನಿನ್ನ ವಿಶ್ವಾಸವನ್ನು ಗಟ್ಟಿಯಾಗಿ ಹಿಡಿದುಕೊ ಅಂತ ಹೇಳ್ತಿದ್ದಾನೆ ತಿಮೋತಿಗೆ. ಹೋಲ್ಡ್ ಆನ್, ಲೈಟ್ ಆಗಿ ತೆಗೆದುಕೋಬೇಡ, ಅದು ನಿನ್ನ ಮುಂದೆ ಹೊಟ್ಟೋಗಿದೆ. ಅಂದ್ರೆ ದೇವರ ವಾಕ್ಯವನ್ನು ಓದಿದ್ರು, ನೀನು ಪ್ರಾರ್ಥಿಸಿದ್ರು,